ಆಗುವುದೆಲ್ಲ ಒಳಿತೆ ಆಯಿತು ಅಂತೀವಿ. ಹಂಗ ಅನ್ಕೊಂಡೇ ಇರ್ಬೇಕು ನಾವು. ಒಳ್ಳೇದೇ ಆಯ್ತು ಬಿಡಪ್ಪ ಅಂತ. ಕೆಟ್ಟದ್ದೇ ಆಯ್ತು ಅನ್ಕೊಂಡಿದ್ರೆ ಕೆಟ್ಟದೇ ಆಗ್ತದೆ. ಒಳ್ಳೇದೇ ಆಯ್ತು ಅನ್ಬೇಕಷ್ಟೆ. ತುಂಬ ಆತ್ಮೀಯ ಗೆಳೆಯ ನನಗೆ ಮೋಸ ಮಾಡ್ಬಿಟ್ಟ ಅಂತೀವಿ. ಒಳ್ಳೇದೇ ಆಯ್ತು ಅನ್ಬೇಕು. ಯಾಕೆಂದ್ರೆ ಇಷ್ಟರಲ್ಲೇ ತಪ್ಪಿಸ್ಕೊಂಡ್ವಲ್ಲ. ಅವನು ದೂರ ಆಗದೆ ಹೋಗಿದ್ರೆ ಇನ್ನೂ ತುಂಬ ಲಾಸ್ ಆಗ್ಬಿಡ್ತಿದ್ದೋ ನಾವು. ಕೆಲವು ಸಲ ಕೆಲವು ಊರಲ್ಲಿ ಕೆಲವರಿಗೆ ಒಂದು 500 ರೂಪಾಯಿ ಕೊಟ್ಬಿಟ್ಟು ವಾಪಸ್ ಕೇಳೋದಿಲ್ಲ ಇವರು. ಯಾಕೆ ಕೇಳೋದಿಲ್ಲ ಅಂದರೆ ವಾಪಸ್ ಇಸ್ಕೊಂಡ್ರೆ 1,000 ಕೊಡಬೇಕಾಯ್ತದೆ ಅಂತ. ಅವನು 500 ಇಸ್ಕೊಳ್ಳೋದೇ ಒಳ್ಳೇದಾಯಿತು, ಅವನು ವಾಪಸ್ ಕೊಡೋದು ಬೇಡ, ನಾನು ಮತ್ತೆ ಕೇಳೋದು ಬೇಡ ಅಂತ. ಒಂದು ರಾಜ್ಯದಲ್ಲಿ ಆತ್ಮೀಯನಾದ ಮಂತ್ರಿ ರಾಜನಿಗೆ, ಆ ರಾಜ ಮಂತ್ರಿ ಇಬ್ಬರು ಭಾಳ ಗೆಳೆಯರಿದ್ದಂಗಿದ್ರು. ಅವರು ಪ್ರತಿ ದಿವಸ ಸಂಜೆ ಅರಮನೆ ಬಿಟ್ಟು ಕೋಟೆ ದಾಟಿ ಪಕ್ಕದಲ್ಲಿ ಒಂದು ಪುಟ್ಟ ಕಾಡಿತ್ತು. ಆ ಕಾಡೊಳಗೆ ಹೋಗ್ತಿದ್ರು ಸುಮ್ಮನೆ ವಾಯು ವಿಹಾರ ಮಾಡಲಿಕ್ಕೆ, ವಾಕಿಂಗ್. ಒಂದು ದಿವಸ ಇಬ್ಬರು ಯಾವುದೋ ವಿಷಯ ಮಾತಾಡ್ತಾ ಹೊರಟ್ರು. ಈ ಮಂತ್ರಿ ಒಂದು ಅಭ್ಯಾಸ ಇತ್ತು, ಏನಂದರೆ ಯಾರು ಏನಾರ ಹೇಳಿದ್ರು ಒಳ್ಳೇದೇ ಆಯಿತು ಅಂದ್ಬಿಡು ನಾವು. ಇನ್ನೇನಂತಿರಲ್ಲ ಮಂತ್ರಿ, ಒಳ್ಳೇದೇ ಆಯಿತು ಅಂತ. ಬಂದು ಯಾರಾದರೂ ಮಂತ್ರಿಗಳೇ ಅಲ್ಲಿ ಆ ಮುದುಕಪ್ಪ ಸತ್ತೋಗ್ಬಿಟ್ಟ ಅಂದರೆ ಒಳ್ಳೇದೇ ಆಯ್ತು ಬಾಪ, ಒಂದು ದಿವಸ ಹೋಗ್ಲೇಬೇಕು ಅನ್ನುವ. ಯಾರಾದರೂ ಬಂದು ಅಲ್ಲೊಂದು ಮಗು ಜನನ ಆಯಿತು ಅಂದರೆ ಒಳ್ಳೇದೇ ಆಯಿತು, ಬೇಕು ಈ ಜಗತ್ತಿಗೆ. ಏನೋ ಒಂದು ಯಾವ್ದು ಕಾರಣ ಹೇಳಿದ್ರು ಒಳ್ಳೇದಾಯಿತು ಅಂತಿದ್ದ. ಮಹಾರಾಜರು ಏನೇ ಕೇಳಿದ್ರು ಒಳ್ಳೇದಾಯಿತು ಅನ್ನುವ. ಮಹಾರಾಜರು ಹೇಳೋರು, ಮಂತ್ರಿ ಇದೊಂದು ದುರಭ್ಯಾಸ ಬಿಡಯ್ಯ ನೀನು, ದುರಭ್ಯಾಸ ಇದು. ಕೆಟ್ಟ ವಿಷಯ ಹೇಳಿದ್ರು ಒಳ್ಳೇದಾಯಿತು ಅಂತೀಯಲ್ಲೋ ಅಂತ. ಇಲ್ಲ ಸ್ವಾಮಿ, ಬರ ಬಂದಾಗಲೇ ಗೊತ್ತಾಗೋದು ಸಂಪದ್ಭರಿತವಾಗಿದ್ದಾಗ ನಮ್ಮ ಸುಖ ಹೆಂಗಿತ್ತು ಅಂತ. ಹೊಟ್ಟೆ ಎಸೆದಾಗಲೇ ಗೊತ್ತಾಗೋದು ಅನ್ನದ ರುಚಿ ಏನು ಅಂತ. ಕಷ್ಟಪಟ್ಟವನಿಗೆ ಗೊತ್ತಿರೋದು ಸುಖದ ಬೆಲೆ ಏನು ಅಂತ. ಅದಕ್ಕೆ ಕಷ್ಟ ಬಂದದ್ದು ಒಳ್ಳೇದೇ ಆಯಿತು ಅನ್ಬೇಕು ಅಂದ. ಏನೋ ನಿನ್ನ ಹಣೆ ಬರ ಕಣಯ್ಯ ಅಂತ. ಸ್ವಲ್ಪ ದೂರ ಬರ್ತೀವಿ ಅಂತ ಹೊರಟೋರು ಮಾತಾಡ್ತಾ ಕಾಡನ್ನು ಮದ್ದಿಗೆ ಬಂದ್ಬಿಟ್ರು. ಆಮೇಲೆ ತಿರುಗಿ ನೋಡ್ತಾರೆ, ಬಂದಾರಿಯ ಮರ್ತೋಗದೆ. ಮಹಾರಾಜರಿಗೆ ದಿಗ್ಲು, ಭಯ. ಮಂತ್ರಿ ದಾರಿ ತಪ್ಪಿಸ್ಕೊಂಬಿಟ್ವಲಯ್ಯ ಅಂದ. ಒಳ್ಳೇದೇ ಆಯಿತು ಅಂದ ಅವನು. ದಾರಿ ತಪ್ಪಿಸ್ಕೊಂಡ್ರೆ ಒಳ್ಳೇದೇ ಹಂಗಯ್ಯ ಆದದ್ದು. ಬನ್ನಿ ಸ್ವಾಮಿ ಇರಲಿ, ಪ್ರತಿ ದಿವಸ ರಾಜ್ಯಭಾರ, ನೀವು ತುಂಬ ತಲೆ ಕೆಡ್ಸ್ಕೊತಿದ್ರಿ, ಈಗ ತಪ್ಪಿಸ್ಕೊಳ್ಳೋದು ಒಳ್ಳೇದಾಯಿತು, 1 ಗಂಟೆ ಕೂತ್ಕೊ ವಿಶ್ರಾಂತಿ ತಗವ ಅಂದ. ಕುಂತ್ಕೊಂಡ್ರು. ಒಂದು ಅರ್ಧ ಗಂಟೆ ಕುಂತರು. ಮಹಾರಾಜ್ರಿಗೆ ಭಯ, ಮಂತ್ರಿ ಸಂತೋಷವಾಗಿ ಕುಂತವ್ರೆ. ಮಂತ್ರಿ ಹೊಟ್ಟೆ ಹಸಿತದೆ ಕಣೆ ಅಂದರು. ಒಳ್ಳೇದೇ ಆಯಿತು ಅಂದವನು. ಮತ್ತೆ ಒಳ್ಳೇದಾಯಿತು ಅಂತೇಳಯ್ಯ, ನನಗೆ ಹೊಟ್ಟೆ ಹಸ್ತ್ರ, ಅದು ಹೆಂಗಯ್ಯ ಒಳ್ಳೇದಾಯಿತು? ಸ್ವಾಮಿ ಆರೋಗ್ಯ ಚೆನ್ನಾಗಿರ್ತದೆ, ಉಪವಾಸ ಇರಬೇಕು ಸುಮ್ಮನೆ ಅಂದವನು. ಅಲ್ಲೊಂದು ಮರ ಹುಡುಕ್ತಿದ್ರು ಮಹಾರಾಜರು. ಅಲ್ಲೊಂದೇ ಒಂದು ಹಣ್ಣಿತ್ತು. ಒಂದು ಹಣ್ಣದೇ ಕಣೆ ಅಂದರು. ಒಳ್ಳೇದೇ ಆಯಿತು. ಸದ್ಯ ಇದೊಂದೇ ಒಳ್ಳೆ ಮಾತು ಹೇಳೋದು ನೀನು ಅಂತ ಹಣ್ಣು ಕಿತ್ಕೊಂಡ್ರು ಮಹಾರಾಜರು. ಒಂದೇ ಒಂದು ಸಮಸ್ಯೆ ಏನು ಗೊತ್ತಾ ಮಂತ್ರಿ, 2 ಹಣ್ಣು ಇದ್ದಿದ್ರೆ ನಿನಗೊಂದು ಕೊಡ್ತಿದ್ದೆ, ನಾನೊಂದು ತಿಂತಿದ್ದೆ. ಈಗ ಒಂದೇ ಒಂದು ಹಣ್ಣು, ಅದೇ ಏನು ಮಾಡೋದು? ಒಳ್ಳೇದೇ ಆಯಿತು ಸ್ವಾಮಿ ಅಂದ. ಅದು ಹೆಂಗಯ್ಯ ಒಳ್ಳೇದಾಯಿತು ಅಂದರು. ಅಲ್ಲ, 2 ಹಣ್ಣು ಭಾಗ ಮಾಡೋದು ಬೇಡ, ಒಂದೇ ಹಣ್ಣು ಇಬ್ಬರು ಕತ್ತರಿಸ್ಕೊ ತಿನ್ನುವ, ಹಂಚಿ ತಿಂದರೆ ಹಸುವಿಲ್ಲ ಅಂತ. ಇದು ಸಹ ಬಾಳ್ವೆ, ಅದಕ್ಕೆ ಇದೇ ಒಳ್ಳೆಯದು ಅಂದ. ನೀನು ಕಟ್ಕೊಂಬಂದಿವ್ನಲ್ಲಿ ನನಗೆ ತಲೆ ಕೆಟ್ಟೋಗೋದೀಗ ಅಂತ. ಅಲ್ಲೊಂದು ಸೊಂಟಲ್ಲಿ ಕತ್ತಿ ಇತ್ತು, ತಗೊಂಡ್ರು. ಹಣ್ಣೆಲ್ಲ ಹೊರದು ಕತ್ತರಿಸ್ಬೇಕು, ಬೆರಳಿನ ತುದಿಗೆ ಬಿದ್ದುಬಿಡ್ತು ಏಟು. ಬೆರಳೆ ಕತ್ತರಿಸೋಯ್ತು ಮಹಾರಾಜರದು. ಮಂತ್ರಿ ಬೆಳೆ ಕತ್ತರಿಸೋಯ್ತು ಅಂದರು. ಒಳ್ಳೇದೇ ಆಯಿತು ಅಂದ ಅವನು. ಬೆಳೆ ಕತ್ತರಿಸೋದ್ರು ಅಂದರೆ ಒಳ್ಳೇದಾಯಿತು ಅಂತೀಯ ಮೂರ್ಖ ಅಂತ ಕತ್ತಿಡ್ದು ಒಂದು ಹಳ್ಳಕ್ಕೆ ತಳ್ಳಿಬಿಟ್ರು ಮಹಾರಾಜ. ಗುಂಡಿಗೆ ಬಿದ್ದೋದ ಮಂತ್ರಿ. ಗುಳೋ ಅಂತ ಅಳ್ತಾವನೆ. ಮಹಾರಾಜರಂದ್ರು, ಬಿದ್ದು ಸಾಯಿ ನನ್ನ ಮಗನೇ ಅಲ್ಲೇ ನೀನು. ಒಂದು 20 ಅಜ್ಜೆ ಬಂದರು, ಕಾಡು ಜನ ಬಂದು ಹಿಡ್ಕೊಬಿಟ್ರು ಅವ್ರನ್ನ, ಮಹಾರಾಜರನ್ನ. ಮಂತ್ರಿನ ಕೂಕತ್ತವನೆ ಹಿಡ್ಕೊಂಡು ಒಯ್ತಾವ್ರು ಇವರು. ಒತ್ಕೊಂಡು ಹೋದ್ರು. ಅಮಾವಾಸ್ಯೆ ಅವತ್ತು ಗುಹೆಗೆ ಒತ್ಕೊಂಡು ಹೋದ್ರು. ಕಡ್ದಾಕ್ಬೇಕು ಮಹಾರಾಜರನ್ನ, ಬಲಿ ಕೊಡಬೇಕು ಅಂತ. ಈಗ ಮಹಾರಾಜನನ್ನ ಕಾಡು ಜನ ಒತ್ಕೊಂಡು ಹೋಗ್ತಾವ್ರೆ. ಅವತ್ತು ಅಮಾವಾಸ್ಯೆ, ಅವ್ರ ದೇವತೆಗೆ ನರಮನುಷ್ಯನ ಬಲಿ ಕೊಡಬೇಕು ಅಂತ. ಮಹಾರಾಜರು ಕೂಗ್ತಾವ್ರ, ಮಂತ್ರಿ ಎಲ್ಲಿ ಮಂತ್ರಿ ಪಾಪ, ಮೇಲಕ್ಕೆ ಎತ್ತಲಿಕ್ಕಾಗ್ದಿರೋ ಗುಂಡಿಗೆ ಇವರೇ ತಳ್ಬಿಟ್ಟವ್ರೆ. ಒತ್ಕೊಂಡು ಹೋದ್ರು, ಪೂಜೆ ಎಲ್ಲ ಮಾಡಿದ್ರು. ಕತ್ತರಿಸಾಕ್ಬೇಕು ಅಂತ ಬಲಿ ಪೀಠದ ಮೇಲೆ ಮಲಗಿಸಿದ್ರು. ಖಡ್ಗ ಮೇಲೆ ಎತ್ತದ ಅವನೊಬ್ಬ ಕತ್ತರಿಸ್ಬೇಕಂತ. ಇನ್ನೊಬ್ಬ ಬಂದ, ಸ್ವಲ್ಪ ನಿಲ್ಲು, ಅವನ ಕೈ ಬೆರಳು ನೋಡಿ ತುಂಡಾಗದಲ್ಲ, ಭಿನ್ನ ಆಗದೆ, ಅವನ ಬಲಿ ಕೊಡೋದು ಬೇಡ, ಬಿಟ್ಬಿಡಿ ಅಂದರು. ಮಹಾರಾಜರಿಗೆ ಆಗ ಅನ್ನಿಸ್ತು, ಅವನು ಹೇಳ್ದ ಒಳ್ಳೇದೇ ಆಯಿತು ಅಂತ. ಸದ್ಯ ಜೀವ ಉಳ್ಕತ್ತೀಗ.
ಮತ್ತು ಓಡ್ ಬಂದ್ರೆ ಅಲ್ಲಿಂದ ಮಹಾರಾಜರು. ಮಂತ್ರಿ ಗುಂಡಿ ಒಳಗೆ ಬಿದ್ದಿದ್ದ, ಕೈ ಹಿಡಿದ ಮೇಲೆ ಕೆತ್ತಿದ್ರು. ಮಂತ್ರಿ, ಸದ್ಯ ನಿನ್ನಿಂದ ನನಗೆ ಒಳ್ಳೇದಾಯ್ತು ಕಣಯ್ಯ. ನೀನು ಹೇಳ್ದೆ ಬೆರಳು ಕತ್ತರಿಸಿದ್ದು ಒಳ್ಳೇದೇ ಆಯಿತು ಅಂತ. ನಾನು ನಿನ್ನನ್ನು ಗುಂಡಿಗೆ ತಳ್ಬಿಟ್ಟು ಹೊಂಟೋದೆ. ಆದರೆ ಈಗ ಅನ್ನಿಸ್ತು ಆ ಬೆರಳು ತುಂಡಾದದಕ್ಕೆ ಜೀವ ಉಳಿತದೆ ಕಣಯ್ಯ. ಆಗಲಿ ಬಿಡಿ ಸ್ವಾಮಿ, ಒಳ್ಳೇದೇ ಆಯ್ತಲ್ಲ. ನನಗೇನೋ ಒಳ್ಳೇದಾಯಿತು ಮಂತ್ರಿ. ಪಾಪ ನಿನ್ನನ್ನು 1-2 ಗಂಟೆ ಈ ಗುಂಡಿ ಬಿದ್ದಿರುವಂಗೆ ಮಾಡಿದೆ, ಗುಂಡಿಗೆ ತಳ್ಬಿಟ್ಟು ಹೊಂಟೋದ್ನಲ್ಲಯ್ಯ ಅಂದ. ಅವನಂದ, ಅದು ಒಳ್ಳೇದೇ ಆಯಿತು ಸ್ವಾಮಿ ಅಂದ. ದಡ್ಡ, ಅದೆಂಗಯ್ಯ ಒಳ್ಳೇದಾಯಿತು ಅಂದರು. ಸ್ವಾಮಿ, ನನ್ನ ಗುಂಡಿಗೆ ತಳ್ದೆ ಜೊತೆಲಿ ನೀವು ಕರ್ಕೊಂಡು ಹೊಂಟೋಗಿದ್ರೆ ಬೆಳು ತುಂಡಾಗದೆ ಅಂತ ಬಿಟ್ಬಿಟ್ಟು ನನ್ನ ಕಡ್ದಾಕ್ಬಿಡೋರು ಅವರು. ಸದ್ಯ ಗುಂಡಿಗೆ ತಳ್ಳಿದ್ದೇ ಒಳ್ಳೇದಾಯಿತು ಅಂದ. ಹಾಗೆ ಕೆಲವು ಸಲ ನಮ್ಮ ಹತ್ರದ ಸಂಬಂಧಿಕರು ಯಾವುದೋ ಕಾರಣಕ್ಕೆ ದೂರ ಆದರೆ ಒಳ್ಳೇದೇ ಆಯಿತು ಅನ್ಕೊಂಬಿಡುವ. ಯಾಕೆ ಅಂದರೆ ಅವ್ರು ಬಯಸಿದಷ್ಟು ನಾವು ಪೂರೈಸ್ಲಿಕ್ಕೆ ಆಗೋದಿಲ್ಲ. ಅವ್ರ ಅಪೇಕ್ಷೆ ಏನಂದರೆ ನಾವು ಸಂಪಾದನೆ ಮಾಡಿದ್ರೆ ನೀನು ನಮಗೆ ಕೊಟ್ಬಿಡು ಅಂತ. ಅದಾಗೋದಿಲ್ಲ. ಯಾವುದೇ ಆದ ವ್ಯಕ್ತಿಗೆ ವೈಯಕ್ತಿಕವಾದಂಥ ಕೆಲವು ಸಮಸ್ಯೆಗಳಿರ್ತವೆ, ಕೆಲವು ಜೀವನದಲ್ಲಿ ಮಾಡಬೇಕಾದ ಸಾಧನೆಗಳಿರ್ತವೆ. ಸಹಾಯ ಅಂತ ಮಾಡ್ಬೋದು, ನಮ್ಮ ಜೀವನ ಇನ್ನೊಬ್ರಿಗೆ ಅರ್ಪಣೆ ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಕೆಲವು ದೂರ ಆದಾಗ, ಕೆಲವು ಸಮಸ್ಯೆಗಳು ಉದ್ಭವಿಸಿದಾಗ ಒಳ್ಳೇದೇ ಆಯಿತು ಅನ್ಕೊಳ್ಳುವ. ಕಷ್ಟ ಬಂದರೆ ಅದು ಜೀವನದಲ್ಲಿ ಒಂದು ಪಾಠ ಅನ್ಕೊಳ್ಳುವ. ನಮ್ಮ ಕುಟುಂಬದಲ್ಲಿ ಒಂದು ದುರಂತ ಮರಣವಾದರೆ ಅದು ಕೂಡ ಜೀವನದಲ್ಲಿ ಒಂದು ಪಾಠ ಅನ್ಕೊಳ್ಳುವ. ಆದದ್ದೆಲ್ಲ ಒಳಿತೇ ಆಯಿತು, ಶ್ರೀಧರನ ಸೇವೆಗೆ ಮನವ ಮಾಡಿತು ಅಂತ.